ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ 4 ಅಂಕಗಳ ಪ್ರಶ್ನೆಗಳು, ಬೋಳೇಶಂಕರ ನಾಟಕದಿಂದ, ಚಂದ್ರಶೇಖರ ಕಂಬಾರ ಬರೆದಂಥ ಬೋಳೇಶಂಕರ ನಾಟಕದಿಂದ 4 ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ನಿಮ್ಮ ಮುಂದಿನ ವಾರ್ಷಿಕ ಪರೀಕ್ಷೆಗೆ ಬರುತ್ತವೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಹೇಳುತ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಹಾಗೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು, ಬಿಟ್ಟ ಸ್ಥಳ ತುಂಬಿರಿ, ಹೊಂದಿಸಿ ಬರೆಯಿರಿ, 2 ಅಂಕಗಳ ಪ್ರಶ್ನೆಗಳು, 3 ಅಂಕಗಳ ಪ್ರಶ್ನೆಗಳು, ಹಾಗೆ ಗದ್ಯ ಮತ್ತು ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ 4 ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ಬರುತ್ತವೆ ಅನ್ನುವಂಥದ್ದನ್ನು ಈಗಾಗಲೇ ವಿಡಿಯೋ ಮಾಡಿ ನಿಮಗೆ ಲಿಂಕ್ ಕಳಿಸಿದ್ದೇನೆ. ಅದಕ್ಕೂ ಕೂಡ ಭೇಟಿ ನೀಡಿ. ಈಗ ನಾವು ಬೋಳೇಶಂಕರ ನಾಟಕದಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಬೋಳೇಶಂಕರ ಮತ್ತು ಅವನ ಅಣ್ಣಂದಿರು ಭಾಗವತರನ್ನು ಹೇಗೆ ಪರಿಚಯಿಸುತ್ತಾರೆ? ಉತ್ತರ: ಬೋಳೇಶಂಕರ ಮತ್ತು ಅವನ ಅಣ್ಣಂದಿರು ಶಿವಪುರದಲ್ಲಿ ವಾಸವಾಗಿದ್ದರು. ದೊಡ್ಡವನು ಸರದಾರ ಸೋಮಣ್ಣ, ಆಳೋದಕ್ಕೆ ಹುಟ್ಟಿದವನು, ಕುರಿ ಕೋಳಿ ಕೊಂದವನು, ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು. ಎರಡನೆಯವನು ಸಾವ್ಕಾರ ಕಾಮಣ್ಣ, ಹೊಟ್ಟೆ ಮಜಬೂತಣ್ಣ, ಅದಕ್ಕೆ ಅವನ ಉರ್ಫ್ ನಾಮ ಡಬ್ಬಣ್ಣ. ಎಣಿಸೋದರಲ್ಲಿ ಜಾಣ, ಹಸು ಎಣಿಸುತ್ತಾನೆ, ಹಣ ಎಣಿಸುತ್ತಾನೆ, ಯಾರ್ಯಾರ ಜಮೀನು ಎಷ್ಟೆಕರೆ ಇದೆ ಎಂದರೆ ತಕ್ಷಣ ಅಂಕಿ ಅಂಶದಿಂದ ಹೇಳುವನು. ಇನ್ನು ಮೂರನೆಯವನು ಬೆಪ್ತಕ್ಕಡಿ ಬೋಳೇಶಂಕರ, ಅವನಿಗೆ ಅವನಾಯಿತು, ಭೂಮಿ ಸೀಮೆ ಆಯಿತು, ಮಳೆ ಬೆಳೆ ಆಯಿತು, ಒಂದು ನೊಣ ನೋಯಿಸಿದವನಲ್ಲ. ಮಳೆ ಬರುವುದನ್ನು 1 ವಾರ ಮುಂಚೆನೇ ಹೇಳಬಲ್ಲ, ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ, ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ, ಹೂವಿಗೆ ಬೀಳುವ ಕನಸು ಹೇಳಬಲ್ಲ, ಇನ್ನೇನಪ್ಪ ಅಂದರೆ ಕೈಬೆರಳಿಲ್ಲದೆ ಎಣಿಸೋದಕ್ಕೇ ಬರೋದಿಲ್ಲ ಎಂದು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಪರಿಚಯಿಸುತ್ತಾರೆ. ಎರಡನೇ ಪ್ರಶ್ನೆ, ಬೋಳೇಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು? ಉತ್ತರ: ಸೈತಾನನು 3 ಪಿಶಾಚಿಗಳನ್ನು ಬೋಳೇಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಎಂದು ಹೇಳಿ ಕಳಿಸಿದ್ದನು. ಆಗ ಪಿಶಾಚಿ ಭೂಲೋಕಕ್ಕೆ ಬಂದು ಬೋಳೇಶಂಕರನ ಅಣ್ಣಂದಿರೇ ವಾಸಿ ಎನ್ನುತ್ತದೆ. ಕಾರಣ, ಅವರು ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು. ಪಿಶಾಚಿಯೇ ಹೇಳುವಂತೆ, 1ನೆಯ ಪಿಶಾಚಿ ಹೇಳುವಂತೆ, ಅಣ್ಣಂದಿರು ತಲೆ ತುರಿಸಿಕೊಳ್ಳುವ ಮೊದಲೇ ಇವರು ವಶವಾಗಿದ್ದರು. ನನ್ನ ಅಣ್ಣಂದಿರು ಅವರ ಹಿಂದೆ ನಿಲ್ಲುವುದಷ್ಟೇ ತಡ, ಅವರು ಮೊದಲೇ ಬೆಟ್ಟದ ತುದಿಯಿಂದ ನೆಗೆದು ಬೀಳೋದಕ್ಕೆ ಹೇಗೆ ಚಡಪಡಿಸುತ್ತಿದ್ದರು. ಆದರೆ ಬೋಳೇಶಂಕರ ದಡ್ಡನಂತೆ ಕಾಣಿಸಿದರೂ ಮಹಾಮೇಧಾವಿ. ಆದ್ದರಿಂದ ಪಿಶಾಚಿಯು ಬೋಳೇಶಂಕರನ ಅಣ್ಣಂದಿರೇ ವಾಸಿ ಎನ್ನುತ್ತದೆ. 3ನೇ ಪ್ರಶ್ನೆ, ಬೋಳೇಶಂಕರ ನಾಣ್ಯ ಹಾಗೂ ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ: ಪಿಶಾಚಿ 2, ಪಿಶಾಚಿ 3ಕ್ಕೆ ಬೋಳೇಶಂಕರ ಸುಲಭವಾಗಿ ಬಲೆಗೆ ಬೀಳುವವನಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಅವುಗಳು ಒಂದು ಒಳ್ಳೆಯ ಯೋಜನೆಯನ್ನು ಹಾಕಲು ಮುಂದಾಗುತ್ತವೆ. ಆ ಯೋಜನೆ ಏನೆಂದರೆ, ರಾಜಕುಮಾರಿಗೆ ಹೊಟ್ಟೆ ನೋವನ್ನು ಭರಿಸಿ ಆಕೆಯ ನೋವನ್ನು ಶಮನಗೊಳಿಸಲು ಬೋಳೇಶಂಕರನನ್ನು ಕಳುಹಿಸುವಂತೆ ಮಾಡಿ, ತನ್ಮೂಲಕವಾಗಿ ಆತನಿಂದ ನೋವನ್ನು ವಾಸಿ ಮಾಡಲು ಸಾಧ್ಯವಾಗುವಂತೆ ಮಾಡಿ, ಆ ಮೂಲಕ ಆತನ ಕತ್ತನ್ನು ಕತ್ತರಿಸಬೇಕು ಎಂಬುದು. ಅದರಂತೆ ಪಿಶಾಚಿ 2 ಮುದುಕಿ ವೇಷದಲ್ಲಿ ಹೊಟ್ಟೆ ನೋವಿನ ನಾಟಕವಾಡಿ ಬೋಳೇಶಂಕರನ ಎದುರು ಕಾಣಿಸಿಕೊಳ್ಳುತ್ತದೆ. ಆಗ ಬೋಳೇಶಂಕರ ಶಿವ ನಿನಗೆ ಒಳ್ಳೆಯದು ಮಾಡಲಿ ಎಂದು ತನ್ನ ಬಳಿಯಿದ್ದ ಬೇರನ್ನು ಕೊಡುತ್ತಾನೆ. ಶಿವನ ಹೆಸರನ್ನು ಹೇಳಿದ ಕೂಡಲೇ ಅದು ತನ್ನ ಮೂಲ ರೂಪಕ್ಕೆ ಬರುತ್ತದೆ. ಅಲ್ಲದೆ ಆತನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆತ ಏನು ಹೇಳಿದರೂ ಅದನ್ನು ತಾನು ನಡೆಸಿಕೊಡುತ್ತೇನೆ ಎಂದು ಹೇಳುತ್ತದೆ. ಆಗ ಬೋಳೇಶಂಕರ ಅದರ ಮಾತಿನಂತೆ
ಧಾನ್ಯದಿಂದ ಚಿನ್ನದ ನಾಣ್ಯ ಪಡೆದುಕೊಂಡು ಶಿವನ ಹೆಸರು ಹೇಳುವ ಮೂಲಕ ಅದನ್ನು ನಾಶಪಡಿಸುತ್ತಾನೆ. ಇತ್ತ ರಾಜಕುಮಾರಿ ವಿಪರೀತವಾದ ಹೊಟ್ಟೆ ನೋವಿನಿಂದ ಬೊಬ್ಬೆ ಹೊಡೆಯುತ್ತಾಳೆ. ಆಕೆಯ ನೋವಿನ ತೀವ್ರತೆಯನ್ನು ಗಮನಿಸಿದ ರಾಜನು ರಾಜಕುಮಾರಿಯ ನೋವನ್ನು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಮತ್ತು ರಾಜಕುಮಾರಿಯನ್ನು ಮದುವೆ ಮಾಡಿಕೊಡುವುದಾಗಿ ಡಂಗುರ ಸಾರುವಂತೆ ಹೇಳುತ್ತಾನೆ. ಅಷ್ಟರಲ್ಲಿ ಬೋಳೇಶಂಕರ ಬಂದವನು ತಾನು ರಾಜಕುಮಾರಿಗೆ ಮದ್ದು ಕೊಡುವುದಾಗಿ ಹೇಳುತ್ತಾನೆ. ರಾಜನ ಅನುಮತಿಯ ಮೇರೆಗೆ ಆಕೆಗೆ ಆ ಬೇರನ್ನು ಕೊಟ್ಟು ಶಿವ ನಿಮಗೆ ಒಳ್ಳೆಯದು ಮಾಡಲಿ ಎನ್ನುತ್ತಾನೆ. ಶಿವನ ಹೆಸರನ್ನು ಕೇಳುತ್ತಿದ್ದಂತೆ ಪಿಶಾಚಿ 3 ಪ್ರತ್ಯಕ್ಷವಾಗಿ ನಿಲ್ಲುತ್ತದೆ. ಬೋಳೇಶಂಕರನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆತ ಹೇಳಿದ್ದನ್ನು ಮಾಡುವುದಾಗಿ ಹೇಳುತ್ತಾನೆ. ಕೊನೆಗೆ ಬೋಳೇಶಂಕರ ಏನು ಮಾಡಬಲ್ಲೆ ಎಂದಾಗ ಸಿಪಾಯಿಗಳನ್ನು ಮಾಡಬಲ್ಲೆ ಎನ್ನುತ್ತದೆ. ಹುಲ್ಲಿನ ಹೊರೆಯನ್ನು ತರಿಸುವಂತೆ ಹೇಳಿ ಮಂತ್ರದಿಂದ ಸಿಪಾಯಿಗಳನ್ನು ಮಾಡುತ್ತದೆ. ಕೊನೆಗೆ ತಾನು ಹೊರಡುವುದಾಗಿ ಹೇಳಿದಾಗ ಆಯ್ತು ಹೊರಡು ಎಂದು ಹೇಳಿ ಶಿವನ ಹೆಸರನ್ನು ನೆನೆದು ಅದನ್ನು ನಾಶ ಮಾಡುತ್ತಾನೆ. ಹೀಗೆ ಬೋಳೇಶಂಕರ ನಾಣ್ಯ ಮತ್ತು ಧಾನ್ಯವನ್ನು ಪಡೆಯುತ್ತಾನೆ. 4ನೆಯ ಪ್ರಶ್ನೆ. ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೇಶಂಕರ ರಾಜನಾದ ಕಥೆಯನ್ನು ತಿಳಿಸಿ. ಉತ್ತರ ನೋಡ್ಕೊಳ್ಳಿ. ಪಿಶಾಚಿ 3 ರಾಜಕುಮಾರಿಯ ಹೊಟ್ಟೆಯೊಳಗೆ ಸೇರಿದ್ದರಿಂದ ಆಕೆಗೆ ತೀವ್ರವಾದ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಆಕೆಯ ನೋವಿನ ತೀವ್ರತೆಯನ್ನು ಗಮನಿಸಿದ ರಾಜನು ಮಂತ್ರಿಯನ್ನು ಕರೆದು ಯಾರು ರಾಜಕುಮಾರಿಯ ಹೊಟ್ಟೆ ನೋವನ್ನು ಪರಿಹರಿಸುವರೋ ಅವರಿಗೆ ಇಡೀ ರಾಜ್ಯ ಹಾಗೂ ರಾಜಕುಮಾರಿಯನ್ನು ಮದುವೆ ಮಾಡಿಕೊಡುತ್ತೇನೆ ಅಂತ ಡಂಗುರ ಸಾರಲು ಹೇಳುತ್ತಾನೆ. ಅಷ್ಟರಲ್ಲಿ ಸೇವಕನು ಬಂದು ಬೆಪ್ತಕ್ಕಡಿ ಬೋಳೇಶಂಕರ ಬಂದವನೇ, ಅವನ ಹತ್ತಿರ ಮದ್ದಿದೆ ಎಂದು ಹೇಳುವನು. ಮಂತ್ರಿ ಅದಕ್ಕೆ ಒಪ್ಪುವುದಿಲ್ಲ. ಆದರೆ ರಾಜನು ಬೋಳೇಶಂಕರನಲ್ಲಿ ಮದ್ದು ಕೊಡುವಂತೆ ಹೇಳುತ್ತಾನೆ. ಆತನನ್ನು ಕರೆಯುವರು. ಬೋಳೇಶಂಕರನು ರಾಜಕುಮಾರಿಗೆ ಬೇರನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳಲು ಹೇಳಿ ಜಗಿದು ನುಂಗಬೇಕು ಎನ್ನುತ್ತಾ ಶಿವ ನಿಮಗೆ ಒಳ್ಳೆಯದು ಮಾಡಲಿ ಅನ್ನುತ್ತಾನೆ. ಆಗ ಅಡಗಿಕೊಂಡಿದ್ದ ಪಿಶಾಚಿಯು ಹೊರಗೆ ಬಂದು ಬೋಳೇಶಂಕರ ಅದನ್ನು ನಾಶ ಮಾಡುತ್ತಾನೆ. ಹೀಗೆ ರಾಜಕುಮಾರಿಗೆ ಕಾಣಿಸಿಕೊಂಡ ಹೊಟ್ಟೆ ನೋವು ವಾಸಿಯಾಗಿ ಬೋಳೇಶಂಕರನಿಗೆ ರಾಜ ತನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತಾನೆ. ಇನ್ನು 5ನೆಯ ಪ್ರಶ್ನೆ. ತನ್ನ ಕನಸನ್ನು ಕುರಿತು ಬೋಳೇಶಂಕರ ಮಂತ್ರಿಗೆ ಹೇಳಿದ್ದೇನು? ಉತ್ತರ. ರಾಜನು ತನ್ನ ಮಗಳನ್ನು ಬೋಳೇಶಂಕರನಿಗೆ ಮದುವೆ ಮಾಡಿಕೊಡಲು ಮಂತ್ರಿಯನ್ನು ಆತನ ಬಳಿಗೆ ಕಳುಹಿಸಿಕೊಡುತ್ತಾನೆ. ಆಗ ಮಂತ್ರಿ ಬೋಳೇಶಂಕರನ ಹತ್ತಿರ ಬಂದು ರಾಜ ತನ್ನನ್ನು ಕಳುಹಿಸಿರುವ ಕಾರಣವನ್ನು ಹೇಳುತ್ತಾನೆ. ಆಗ ಬೋಳೇಶಂಕರ ತನ್ನ ನಿಲುವಿನ ಕುರಿತು ಹೀಗೆ ಹೇಳುತ್ತಾನೆ. ಇದು ಏಕಪಕ್ಷೀಯ ನಿರ್ಧಾರ. ಇದಕ್ಕೆ ನನ್ನ ಅನುಮತಿಯೂ ಬೇಕಲ್ಲವೇ? ಹರಿಯುವ ನದಿಯನ್ನು ಬಂಧಿಸಲು ಸಾಧ್ಯವಿಲ್ಲ. ಬಂಧಿಸಿದರೆ ನೀರಿಗೆ ಅದರದೇ ಆದ ನಿಯಮಗಳಿವೆ. ಆಗ ಮಂತ್ರಿಯು ಆ ನಿಯಮಗಳು ಯಾವುವು ಎಂದು ತಿಳಿಯಬಹುದೋ ಎಂದಾಗ ಬೋಳೇಶಂಕರ ಪ್ರತಿಕ್ರಿಯಿಸುತ್ತಾ, ತಾನು ರಾಜನಾದರೆ ಸೈನ್ಯ ಇರುವುದಿಲ್ಲ, ತೆರಿಗೆ ನಾಣ್ಯಗಳು ಇರುವುದಿಲ್ಲ. ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿದು ತಿನ್ನಬೇಕು. ದುಡಿಯದೆ ತಿಂದು ಬದುಕುವವರಿಗೆ ಇಲ್ಲಿ ಅವಕಾಶಗಳೇ ಇಲ್ಲ. ಅದೇನಿದ್ದರೂ ದುಡಿದವರು, ಮುದುಕರು, ಮಕ್ಕಳು ಉಂಡಾದ ಮೇಲೆ ಸೋಮಾರಿಗಳಿಗೆ ಊಟ. ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ ಎನ್ನುವ ಮಂತ್ರಿಯ ಪ್ರಶ್ನೆಗೆ ಬೋಳೇಶಂಕರನು, ಬಂದವರು ಏನು ಕೊಳ್ಳೆ ಹೊಡೆಯುತ್ತಾರೆ? ಏನಾದರೂ ಸಂಗ್ರಹಿಸಿದ್ದರಲ್ಲವೇ? ವಿನಿಮಯ ಕೆಲಸದಿಂದಾದರೆ ನಾಣ್ಯದ ಅಗತ್ಯವಿಲ್ಲ. ನಾಣ್ಯ ಇಲ್ಲ ಎಂದಾದರೆ ಸಂಗ್ರಹ ಬೇಕಿಲ್ಲ. ಕಾನೂನು ಅದರ ರಕ್ಷಣೆಯ ಬಗ್ಗೆ ಹೇಗೆ ಎನ್ನುವ ಮಂತ್ರಿಯ ಪ್ರಶ್ನೆಗೆ ಬೋಳೇಶಂಕರನು, ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಎಂದು
ತನ್ನ ಕನಸಿನ ಬಗ್ಗೆ ತಿಳಿಸುತ್ತಾನೆ. 6ನೇ ಪ್ರಶ್ನೆ, ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೇನು? ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೆಂದರೆ, ಸಿಟಿಯಲ್ಲಿನ ಕಾರ್ಖಾನೆಗಳ ಹೊಗೆ ಬಾನಿನಲ್ಲಿ ತುಂಬಿಕೊಂಡಿದೆ. ವಾಹನಗಳ ಸೈರನ್ನಿನ ಶಬ್ದ ಕಿವಿಗಳ ತುಂಬ ತುಂಬಿದೆ. ಸಿಟಿಯ ಕೊಳೆಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು, ಆಲದ ಎಲೆಯ ಮೇಲೆ ಕ್ಯಾಲೆಂಡರ್ಗಳಲ್ಲಿ ಕೃಷ್ಣರ ಫೋಟೋಗಳು, ತಮ್ಮೆಲ್ಲರಿನ ತುಂಬ ಪೆಟ್ರೋಲಿನ ವಾಸನೆ, ವಾಹನಗಳ ಮುಖದಲ್ಲಿ ಹೊಸ ತರಹದ ಚಿತ್ರಗಳು, ಹೂವಿನ ಕುಂಡಗಳು ಕಪ್ಪಾಗಿವೆ, ಲಾಲ್ಬಾಗ್ನ ತರುಲತೆಯಲ್ಲಿ ಅರಳಿರುವವು ನೋವು. ಹೀಗೆ ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶ ಇದಾಗಿದೆ. 7ನೇ ಪ್ರಶ್ನೆ, ಸೈತಾನನು ತನ್ನ ಪರಿಚಯ ಮಾಡಿಕೊಂಡ ಬಗೆ ಹಾಗೂ ಬಂದಂಥ ಕಾರಣವನ್ನು ತಿಳಿಸಿ. ಉತ್ತರ, ಸೈತಾನನು ಭಾಗವತನಿಗೆ, ಅಯ್ಯ, ಉರ್ವಿಯಲ್ಲಿ ಸರ್ವರಿಗೆ ಬಲುಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನವನ್ನು ಅಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂಥ, ಸುಳ್ಳಿಗೆ ಹಳಬ ಸತ್ಯಕ್ಕೆ ಹೊಸಬನಾಗಿರುವಂತಹ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ದುತ್ತಾ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂಥ ಧೀಮಂತ ನಾನು ಎಂದನು. ಶಿವಪುರದಲ್ಲಿ ಬೆಪ್ತಕಡಿ ಬೋಳೇಶಂಕರ ಮತ್ತು ಅವನ ಸಹೋದರರ ಮಧ್ಯೆ ವಿರಸ ತಂದು ಛಲದಿಂದ ಕಲಹವಾಡಿ ಪರಸ್ಪರ ಅವಗಡಿಸಿ ಅವಮಾನಿಸಿ ಕಿವಿ, ಮೂಗು, ಕಣ್ಣು, ಹಲ್ಲುಗಳನ್ನು ಕಿತ್ತು ಆತ್ಮಗಳ ಕೊಳೆಯಾಗಿಸಿ ಸಾಯಿಸಲೆಂದು 3 ಪಿಶಾಚಿಗಳಿಗೆ ಆಜ್ಞೆ ನೀಡಿ ಕಳುಹಿಸಿದ್ದೇನೆ. ಆದರೆ ಏನೂ ಸುದ್ದಿ ತಿಳಿಯಲಿಲ್ಲ. ಆದ್ದರಿಂದ ನಾನೇ ಬಂದಿದ್ದೇನೆ ಎನ್ನುವ ಕಾರಣಗಳನ್ನು ತಿಳಿಸಿದನು. ಇನ್ನು 8ನೆಯ ಪ್ರಶ್ನೆ, ಬೋಳೇಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ಏಕೆ ನಿರಾಕರಿಸುತ್ತಾನೆ? ಉತ್ತರ, ಬೋಳೇಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ನಿರಾಕರಿಸುತ್ತಾನೆ. ಏಕೆಂದರೆ ಅಣ್ಣಂದಿರ ದೌರ್ಜನ್ಯವೇ ಕಾರಣ. ಬೋಳೇಶಂಕರನು ತಾನು ಸರದಾರನಿಗೆ ಮಾಡಿಕೊಟ್ಟ ಸೈನಿಕರು ಹಾಡಿಕೊಂಡು ಸಾಲಾಗಿ ಕುಣಿಯುತ್ತಾರೆ ಎಂದು ತಿಳಿದಿದ್ದ. ಆದರೆ ಸರದಾರನ ಸೈನಿಕರು ಬೇರೆಯವರನ್ನು ಕೊಲ್ಲುತ್ತಿದ್ದರು. ಆತನ ಸೈನಿಕರಿಂದಾಗಿ ಎಷ್ಟೋ ಜನ ಮಕ್ಕಳು, ವಯಸ್ಸಾದವರು ಅನಾಥರಾಗಿದ್ದರು. ಇನ್ನು ಸಾವುಕಾರ ಡಬ್ಬುವಿನ ತೆರಿಗೆಯನ್ನು ಸಹಿಸದೆ ಜನ ತನ್ನ ದನ ಕರುಗಳನ್ನು ಮಾರಿ ತೆರಿಗೆ ಕಟ್ಟಿ ಬೋಳೇಶಂಕರನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದರು. ಕಾರ್ಖಾನೆಗಳ ಹೊಗೆ ನುಂಗಲಾರದೆ ಜನ ಓಡಿ ಬರುತ್ತಿದ್ದರು. ಈ ಕಾರಣಕ್ಕಾಗಿ ಬೋಳೇಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ನಾಣ್ಯಗಳನ್ನು ಮಾಡಿಕೊಡಲು ನಿರಾಕರಿಸುತ್ತಾನೆ. ಇನ್ನು 9ನೆಯ ಪ್ರಶ್ನೆ, ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸುತ್ತಾರೆ? ಉತ್ತರ, ಯುದ್ಧ ಮಾಡಲು ಸೈನಿಕರು ನಿರಾಕರಿಸುತ್ತಾರೆ ಯಾಕೆಂದರೆ ಬೋಳೇಶಂಕರನ ರಾಜ್ಯದಲ್ಲಿ ಸೈನಿಕರೇ ಇಲ್ಲ. ಜನರು ಇವರನ್ನು ಹಳೆಯ ಸ್ನೇಹಿತರಂತೆ ಮಾತನಾಡಿಸುತ್ತಾರೆ, ಪ್ರೀತಿಯಿಂದ ನೋಡುತ್ತಾರೆ, ಊಟ ತಿಂಡಿ ಕೊಡುತ್ತಾರೆ. ಹಿಂದೆ ಬೋಳೇಶಂಕರನ ಮೆರವಣಿಗೆಯಲ್ಲಿದ್ದವರು ನೀವಲ್ಲವೇ ಅಂತ ಗುರುತು ಹಿಡಿಯುತ್ತಾರೆ. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಇರುವೆಗೆ ಸಿಟ್ಟು ಬರಬಹುದು, ಆದರೆ ಆ ಜನರಿಗೆ ಸಿಟ್ಟಿಲ್ಲ. ಆದ್ದರಿಂದ ಯುದ್ಧ ಮಾಡಲು ಸೈತಾನನ ಸೈನಿಕರು ನಿರಾಕರಿಸಿದರು. 10ನೆಯ ಪ್ರಶ್ನೆ, ಸೈನಿಕರು ಏನೇನನ್ನು ನಾಶ ಮಾಡಿದರು ಎಂದು ಶಿವಪುರದ ಜನರು ಹೇಳುತ್ತಾರೆ? ಉತ್ತರ, ಸೈನಿಕರು ಶಿವಪುರದ ಮನೆಗಳಿಗೆ ಬೆಂಕಿ ಹಚ್ಚಿ ನಾಶ ಮಾಡುತ್ತಿದ್ದರು. ದನ ಕರುಗಳನ್ನು ಕಡಿದು ಕಡಿದು ಚೆಲ್ಲುತ್ತಿದ್ದರು. ಎಳನೀರು ಕುಡಿದು ಮರವನ್ನು ಕಡಿದು ನಾಶ ಮಾಡುತ್ತಿದ್ದರು. ಏಕೆ ಎಂದು ಕೇಳಿದರೆ ಅವರು ಗೊತ್ತಿದ್ದರೆ ಹೇಳುತ್ತಿರಲಿಲ್ಲವೇನಯ್ಯ ಎಂದು ಹೇಳಿ ಶಿವಪುರದಲ್ಲಿ ನಾಶ ಮಾಡುತ್ತಿರುವುದನ್ನು ಜನರು ಹೇಳುತ್ತಿದ್ದರು. 11ನೇ ಪ್ರಶ್ನೆ, ಚಿನ್ನ ತೆಗೆದುಕೊಂಡು ಅನ್ನ ಕೊಡಿ ಎಂದು ಸೈತಾನನಿಗೆ ಶಿವಪುರದ ಜನರು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ, ಚಿನ್ನ ತೆಗೆದುಕೊಂಡು ಅನ್ನ ಕೊಡಿ
ಎಂದು ಎಂದ ಸೈತಾನನಿಗೆ ಶಿವಪುರದ ಜನರು ಹೀಗೆ ಪ್ರತಿಕ್ರಿಯಿಸಿದರು. ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ? ಚಿನ್ನ ತೋರಿಸಿ ನೋಡೋಣ. ನಮ್ಮ ರಾಜರು ಮಕ್ಕಳು ಮನೋರಂಜನೆಗೆ ಆಗಾಗ ಧಾನ್ಯದಿಂದ ಮಾಡುತ್ತಾರಲ್ಲವ, ಅವೇ ಅಲ್ಲವೇ ಇವು? ಹೌದು, ನನ್ನ ಮನೆಯಲ್ಲಿ ಮಕ್ಕಳು ಆಡಿಬಿಟ್ಟ ನಾಣ್ಯಗಳೇ ಬೊಗಸೆ ತುಂಬ ಇವೆ. ಇವನ್ನು ಇಟ್ಟುಕೊಂಡು ಆಡೋದಕ್ಕೆ ನನ್ನ ಸಣ್ಣ ಮಕ್ಕಳೇ ಇಲ್ಲ. ನನ್ನ ಹತ್ತಿರ ಇಂಥ ನಾಣ್ಯ 3 ಎಂದೆಲ್ಲ ಊರಿನ ಜನರು ಸೈತಾನನಿಗೆ ಪ್ರತಿಕ್ರಿಯಿಸಿದರು. ಇನ್ನು 12ನೇ ಪ್ರಶ್ನೆ. ತಲೆಯಿಂದ ಕೆಲಸ ಮಾಡಬೇಕು ಎಂಬ ಸೈತಾನನ ಭಾಷಣದ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ: ಸೈತಾನನು, ಬೆಪ್ತಕ್ಕಡಿ ಬಂಧುಗಳೇ, ನೀವು ನಗರದ ಸುಖಗಳಿಂದ ಸೂರೆ ಮಾಡುವ ಸಿಟಿಯ ಕಟ್ಟಬಹುದು. ಶ್ರಮ ವಿನಿಯೋಗಿಸುವುದು ಅಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯೋದು. ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ನಿಮ್ಮ ರಾಜನಿಗೆ ತಲೆ ಇಲ್ಲವಾದುದರಿಂದ ಇವೆಲ್ಲ ಮಾತು ತಿಳಿಯುವುದಿಲ್ಲ. ನೀವು ಜಾಣರಾಗಬೇಕು ಎಂದು ಹೇಳುವನು. 13ನೇ ಪ್ರಶ್ನೆ. ಶ್ರಮಜೀವನ ಹಾಗೂ ಸರಳ ಬದುಕನ್ನು ರೂಢಿಸಿಕೊಂಡವರಿಗೆ ಪಿಶಾಚಿಗಳು ಏನೂ ಮಾಡಲಾರವು ಎಂಬುದು ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಉತ್ತರ: ಬೋಳೆಶಂಕರ ಸೈತಾನನ ಬಲೆಗೆ ಬೀಳುವುದಿಲ್ಲ. ಅವರ ಅಣ್ಣಂದಿರು ಬೀಳುವರು. ಕಾರಣ ಅವರಿಗೆ ಧನದ ರಾಜ್ಯದ ಮೋಹವಿತ್ತು. ಆದರೆ ಬೋಳೆಶಂಕರನು ನಿಸ್ವಾರ್ಥಿ, ಶ್ರಮಜೀವಿ, ನೇರ ನುಡಿಯುವವನು. ಆದ್ದರಿಂದ ಪಿಶಾಚಿಗಳು ಜನರ ದೌರ್ಬಲ್ಯಗಳನ್ನು ಅರಿತು ಆಕ್ರಮಿಸಿಕೊಳ್ಳುತ್ತವೆ. ಆದರೆ ಸದಾ ಶ್ರಮಜೀವಿಗಳಿಗೆ, ದೌರ್ಬಲ್ಯಗಳು ಇಲ್ಲದಿರುವ ಜನರಿಗೆ ಯಾರೂ ಮೋಸ ಮಾಡಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದಲ್ಲಿ ಕಂಡುಬರುತ್ತದೆ. 14ನೆಯ ಪ್ರಶ್ನೆ. ಹಸಿರೇ ಉಸಿರು ಎಂಬುದನ್ನು ಬೋಳೆಶಂಕರನ ಪಾತ್ರದ ಮೂಲಕ ನಾಟಕಕಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ? ವಿಮರ್ಶಿಸಿ. ಉತ್ತರ: ಬೋಳೆಶಂಕರನು ನಿಸ್ವಾರ್ಥಿ, ಶ್ರಮಜೀವಿ, ನೇರ ನಡೆಯವನು. ಬೋಳೆಶಂಕರನು ಕೋಡಂಗಿಗೆ ಹಸಿರನ್ನು ತೋರಿಸಿ, ಹಸಿರನ್ನು ಪ್ರೀತಿಸಬೇಕಾದರೆ ನೀವು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ಅಂತಃಕರಣ ತೆರೆದರೆ ಸಾಕು, ಅದು ಒಳಗೆ ಪ್ರವೇಶಿಸಿ ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧ ಸ್ವಚ್ಛವಾದ ಕೊಳದ ಥರ ಮಾಡುತ್ತದೆ. ಅಯ್ಯ ಕೋಡಂಗಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು ಎನ್ನುವುದರ ಮೂಲಕ, ಬೋಳೆಶಂಕರನ ಪಾತ್ರದ ಮೂಲಕ ನಾಟಕಕಾರರು ಸ್ಪಷ್ಟಪಡಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಬೋಳೆಶಂಕರ ನಾಟಕದ 4 ಅಂಕಗಳ ಪ್ರಶ್ನೆಗಳು ಮುಗಿಯುತ್ತಾ ಇವೆ. ವಿದ್ಯಾರ್ಥಿಗಳೇ, ಮುಂದೆ ಬರಲಿರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.